ವೀಕ್ಷಕರೇ ನಮಸ್ಕಾರಗಳು. ನಿನ್ನೆ ಟಾಟಾ ಐಪಿಎಲ್ ಆವೃತ್ತಿಯ 40ನೇ ಪಂದ್ಯದಲ್ಲಿ ಡಿಸಿ ಗೆದ್ದ ಬಳಿಕ ಐಪಿಎಲ್ ಹೊಸ ನಿಯಮದಿಂದ ಆರ್ಸಿಬಿ ಎಂಟ್ರಿ ಕೊಟ್ಟಿತು ಫೈನಲ್ಗೆ. ಇನ್ನು ವೀಕ್ಷಕರೇ ಇವತ್ತಿನ ಹೊಸ ಅಂಕಪಟ್ಟಿ ಹೀಗಿದೆ. ಹೌದು, ಲಕ್ನೋ ತಂಡದ ವಿರುದ್ಧ ಡಿಸಿ ತಂಡವು 8 ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಇನ್ನು ವೀಕ್ಷಕರೇ ಈ ಒಂದು ಗೆಲುವಿನ ಬಳಿಕ ಇದೀಗ ಆರ್ಸಿಬಿಗೆ ಬಂಪರ್ ಲಾಟ್ರಿ ಹೊಡೆದಿದೆ. ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದುಕ್ಕಿಂತ ಮುಂಚಿತವಾಗಿ ಆರ್ಸಿಬಿ ತಂಡವು ರಾಜಸ್ಥಾನ್ ವಿರುದ್ಧ ಗೆಲ್ಲುತ್ತದೆ ಅಂದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ ಲಕ್ನೋ ತಂಡದ ವಿರುದ್ಧ ನಮ್ಮ ಕನ್ನಡಿಗನಾಗಿರುವ ಕೆಎಲ್ ರಾಹುಲ್ ಅವರ ಪ್ರದರ್ಶನವು ಹೇಗಿತ್ತು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೌದು ವೀಕ್ಷಕರೇ, ನಿನ್ನೆ ಯಕಾಣ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಡಿಸಿ ಹಾಗೂ ಎಲ್ಎಸ್ಜಿ ತಂಡವು ಐಪಿಎಲ್ ಆವೃತ್ತಿಯ 40ನೇ ಪಂದ್ಯದಲ್ಲಿ ಎದುರಾಗಿದ್ದವು. ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಡೆಲ್ಲಿ ತಂಡವು ಮೊದಲು ಬೌಲಿಂಗ್ ಆಯ್ದುಕೊಂಡಿತ್ತು. ಇತ್ತ ವೀಕ್ಷಕರೇ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ್ದ ಲಕ್ನೋ ತಂಡವು 20 ಓವರ್ಸ್ಗಳಿಗೆ 159 ರನ್ಸ್ ಕಲೆ ಹಾಕಿ 6 ವಿಕೆಟ್ ಕಳೆದುಕೊಂಡಿತು. ಹೌದು ವೀಕ್ಷಕರೇ, ಲಕ್ನೋ ತಂಡದ ಪರವಾಗಿ ಓಪನಿಂಗ್ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದ ಎಡೆನ್ ಮಾರ್ಕ್ರಮ್ ಅವರು ಎದುರಿಸಿದ 33 ಎಸೆತಗಳಲ್ಲಿ 52 ರನ್ ಬಾರಿಸಿದರೆ ಇತ್ತ ಮಿಚೆಲ್ ಮಾರ್ಷ್ ಅವರು 36 ಎಸೆತಗಳಲ್ಲಿ 45 ರನ್ ಬಾರಿಸಿ ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದರು. ಇನ್ನು ವೀಕ್ಷಕರೇ ಲಕ್ನೋ ತಂಡದ ಕೆಳವರ್ಗದ ಬ್ಯಾಟ್ಸ್ಮನ್ಗಳು ಅಲ್ಪ ಅಂಕಿಗೆ ಔಟ್ ಆಗಬೇಕಾಯಿತು. ವೀಕ್ಷಕರೇ ಇದರೊಂದಿಗೆ ಲಕ್ನೋ ತಂಡವು ಡಿಸಿ ತಂಡಕ್ಕೆ 159 ರನ್ಸ್ಗಳ ಟಾರ್ಗೆಟ್ ನೀಡಿತು. ಬಳಿಕ ವೀಕ್ಷಕರೇ ಈ ಗುರಿ ಬೆನ್ನಟ್ಟಿದ್ದ ಡೆಲ್ಲಿ ತಂಡವು 17.5 ಓವರ್ಸ್ಗಳಿಗೆ 2 ವಿಕೆಟ್ ಕಳೆದುಕೊಂಡು 8 ವಿಕೆಟ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಹೌದು, ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರವಾಗಿ ಅಭಿಷೇಕ್ ಪೊರೆಲ್ ಅವರು ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದರು. ಕೇವಲ ಎದುರಿಸಿದ 36 ಎಸೆತಗಳಲ್ಲಿ 5 ಬೌಂಡ್ರಿ ಹಾಗೂ 1 ಸಿಕ್ಸರ್ ಸಮೇತ 51 ರನ್ ಬಾರಿಸಿದರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ ಕೆಎಲ್ ರಾಹುಲ್ ಅವರು ಕೇವಲ ಎದುರಿಸಿದ 42 ಎಸೆತಗಳಲ್ಲಿ 57 ರನ್ ಬಾರಿಸಿ ಮಿಂಚಿದರು. ಇನ್ನು ನಾಯಕನ ಆಟವಾಡಿದ ಅಕ್ಷರ್ ಪಟೇಲ್ ಅವರು 34 ರನ್ ಬಾರಿಸಿ ಈ ಒಂದು ಪಂದ್ಯದ ಗೆಲುವಿಗೆ ನೆರವಾದರು. ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವನ್ನು ಗೆದ್ದ ಬಳಿಕ ಇದೀಗ ಆರ್ಸಿಬಿ ತಂಡಕ್ಕೆ ಕೂಡ ಅಂಕಪಟ್ಟಿಯಲ್ಲಿ ಬಂಪರ್ ಲಾಟ್ರಿ ಹೊಡೆದಿದೆ. ವೀಕ್ಷಕರೇ ಇವತ್ತಿನ ಹೊಸ ಅಂಕಪಟ್ಟಿ ಹೀಗಿದೆ. ಹೌದು, ಮೊದಲ ಸ್ಥಾನದಲ್ಲಿ ಗುಜರಾತ್ ತಂಡವೂ ಇದ್ದರೆ ಇತ್ತ 2ನೇ ಸ್ಥಾನದಲ್ಲಿ ಮತ್ತೆ ಡಿಸಿ ತಂಡವೂ ಇದೆ. ಹೌದು, ಆಡಿದ 8 ಪಂದ್ಯಗಳಲ್ಲಿ 6 ಪಂದ್ಯವನ್ನು ಗೆದ್ದುಕೊಂಡು 12 ಅಂಕವನ್ನು ಪಡೆದುಕೊಂಡಿದೆ. ಇನ್ನು ವೀಕ್ಷಕರೇ ಆರ್ಸಿಬಿ ತಂಡಕ್ಕೆ ಆಗಿರುವಂಥ ಪ್ಲಸ್ ಪಾಯಿಂಟ್ ಏನೆಂದರೆ ಎಲ್ಎಸ್ಜಿ ತಂಡವು ಆಡಿದ 9 ಪಂದ್ಯಗಳಲ್ಲಿ ಇದೀಗ 4 ಪಂದ್ಯವನ್ನು ಹೀನಾಯವಾಗಿ ಸೋತಿದೆ. ಇದು ಆರ್ಸಿಬಿ ತಂಡಕ್ಕೆ ಮತ್ತಷ್ಟು ಪ್ಲಸ್ ಪಾಯಿಂಟ್ ಆಗಿದೆ. ಹೌದು, ಇನ್ನೇನಾದರೂ ಆರ್ಸಿಬಿ ತಂಡವು 3 ಪಂದ್ಯಗಳಲ್ಲಿ ಸತತವಾಗಿ ಗೆದ್ದುಕೊಂಡರೆ ಇತ್ತ ಪ್ಲೇ ಆಫ್ ಅಲ್ಲ ಫೈನಲ್ಗೆ ಕೂಡ ಡೈರೆಕ್ಟ್ ಆಗಿ ಎಂಟ್ರಿ ಕೊಡಬಹುದಾಗಿದೆ. ವೀಕ್ಷಕರೇ ಈ ರೀತಿಯಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಸತತವಾಗಿ 3 ಪಂದ್ಯಗಳಲ್ಲಿ ಗೆಲ್ಲುತ್ತದೆ ಎಂದರೆ ಪ್ರತಿಯೊಬ್ಬರೂ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಎಂದು ಟೈಪ್ನ ಮಾಡಿ ನಿಮ್ಮ ಅತ್ಯಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.